ಅಲ್ಲಿತ್ತು ಬಿದ್ದೋಗಿದೆ ಕೊರಂ ಕೋಟೆ ಅಂತ ಹೇಳಿ ನೋಡಿ. ಇದೇ ರೋಡು ಕೊರಟಗೆರೆ ಸಮೀಪನೇ ಇದೆ, ತುಂಬಾ ದೂರ ಏನಿಲ್ಲ. ಯಾರಾದರೂ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ನಮ್ಮ ದೊಡ್ಡಕಾಯಪ್ಪ ಆಂಜನೇಯ ಸ್ವಾಮಿ ದೇವಸ್ಥಾನನು ಇದೇ ಬೆಟ್ಟದ ತಳದಲ್ಲೇ ಇದೆ. ಇರೋಂಥ ಸ್ಥಳ ಏನು ನಮ್ಮ ಕೊರಟಗೆರೆ ತಾಲೂಕು ಸಿಎನ್ ದುರ್ಗ ಹೋಬಳಿ ಕುರಂಕೋಟೆ ಅನ್ನೋ ಒಂದು ಗ್ರಾಮ. ಸ್ನೇಹಿತರೆ, ಇವತ್ತು ಈ ಕುರಂಕೋಟೆಯ ಒಂದು ಮಹತ್ವವಾದ ದಿನ. ಕಾರಣ ಏನಂದರೆ, ಏನು ನಮ್ಮ ಕುರಂಕೋಟೆ ಈ ನಮ್ಮ ಸಿದ್ರ ಬೆಟ್ಟ ಪ್ರಾಂತ್ಯ ಇತ್ತು, ಸಿದ್ರಬೆಟ್ಟೆಯ ಕೋಟೆಯ ಪ್ರಾಂತ್ಯ ಏನಿತ್ತು, ಕೋಟೆಯ ಕುರಂಗರಾಜ ಅವರ ಇವತ್ತು 278ನೇ ದಿನದ ಪಟ್ಟಾಭಿಷೇಕದ ದಿನ. ಅದಕ್ಕೆ ಇಂಥ ದಿನ ಬಂದಾಗ ನಮ್ಮ ಕುರಂಕೋಟೆ ದೇವಸ್ಥಾನ ಹಾಗೂ ಏನು ನಮ್ಮ ಕುರಂಗರಾಜ ಮಹಾರಾಜರಿದ್ರು ಆ ದಿನಗಳು ಇಲ್ಲಿ ನೆನಪಾಗ್ತವೆ. ಅದಕ್ಕೋಸ್ಕರ ಇವತ್ತೇ ಅವರ ಪಟ್ಟಾಭಿಷೇಕ ಕಾರಣ ಇವತ್ತು ಆ ಊರನ್ನ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿಂದ ಒಳಗಡೆ ಹೋದರೆ ಇದೇ ನಮ್ಮ ಕುರಂಗರಾಜರ ಕೋಟೆ ಇರೋದು. ಮುಂದೆ ಬನ್ನಿ ಹಂಗೆ. ಮಹಾರಾಜ, ಆ ಮಹಾರಾಜರೇ ಇಲ್ಲಿ ಚರ್ಮದ ನಾಣ್ಯಗಳನ್ನು ಚಲಾವಣೆ ಮಾಡುವಂತ ಕಾಲ ತಂದಿದ್ದು. ನಮ್ಮ ಇಲ್ಲೇ ಚರ್ಮದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದು ನಮ್ಮ ಮೊದಲ ಪ್ರಾಂತ್ಯದಲ್ಲಿ, ನಮ್ಮ ಕುರಂಕೋಟೆಯ ಪ್ರಾಂತ್ಯದಲ್ಲಿ ನಮ್ಮ ಕುರಂಗರಾಯರು. ಆ ಮಹಾರಾಜರ ನೆನಪು ಇವತ್ತು ನಮಗೆ ಕಾಣಿಸ್ತಿದೆ. ಯಾಕೆಂದರೆ ಇದೇ ವಿಡಿಯೋನ, ಇದೇ ಫೋಟೋಸ್ನ ನಮ್ಮ ಕೊರಟಗೆರೆ ಜನತೆ ಸರ್ಕಲ್ನಲ್ಲೇ ಇವರ ಪಟ್ಟಾಭಿಷೇಕದ ಪ್ರತಿಮೆಯನ್ನು ಕುಂಡಿಸಿ ಹೂವಿನ ಅಲಂಕಾರ ಮಾಡಿ ಇವತ್ತು ಆ ರಾಜರನ್ನು ಜನಗಳಿಗೆ ತೋರಿಸುವಂಥ ಕೆಲಸ ನಮ್ಮ ಕೊರಟಗೆರೆ ಜನತೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ. ನೋಡಿ, ಇದೇ ಬೆಟ್ಟ ಅವರ ಕೋಟೆ ಇದ್ದಿದ್ದು ಜಾಗ, ನಮ್ಮ ಕುರಂಗರಾಜರ ಜಾಗ. ಈ ಪ್ರಾಂತ್ಯದಲ್ಲೇ ನಮ್ಮ ದೇಶದ 2ನೇ ಮಹಾರಾಜರಾಗಿ ನಮ್ಮ ಕುರಂಗರಾಯರು ಈ ಪ್ರಾಂತ್ಯದಲ್ಲಿ ಆಳ್ವಿಕೆ. ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ದಯವಿಟ್ಟು ಬೆಲ್ ಐಕನ್ ಒತ್ತೋದು. ಯಾಕೆಂದರೆ ನಾನು ಹಾಕೋಂಥ ನೆಕ್ಸ್ಟ್ ವಿಡಿಯೋ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಗೆ ಮುಂದೆ ನಾನು ಪ್ರದರ್ಶನ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ.